ಹಂಗೆ ಇರಬೇಕು. ಕುತೂಹಲ ಯಾವಾಗಲೂ ಕುತೂಹಲವಾಗಿ ಉಳ್ಕೋಬೇಕು. ಅದು ಆ ಟೈಮ್ ಬಂದಾಗ ಅದು ಕುತೂಹಲ ಬಗೆಹರಿಸ್ತೀವಿ. ಈಗ GBD ಅದು ಕುತೂಹಲ ಇಲ್ವ ಜನಗಳಿಗೆ, ಈಗ ಬಗೆಹರಿಲ್ವಾ? ಅದು ಒಂದ್ಸಲ ಬಗೆಹರಿತದೆ. ಭಾರಿ ಕುತೂಹಲದಿಂದ ಇರಲಿ ಅಂತ ಬಿಟ್ಟಿದ್ದೀವಿ ನಾವೀಗ. ಏನು ಬೇಡಿಕೆನಾ? ನಾನು ನಮ್ಮ ಹೈಕಮಾಂಡ್ ಹತ್ರ ಚರ್ಚೆ ಮಾಡ್ಬಿಟ್ಟು ಹೇಳ್ತೀನಿ. ನಾನು ಕೇಳ್ತೀನಿ, ಮುಖ್ಯಮಂತ್ರಿನ ಮಾಡಿ ಅಂತ ಮಾಡ್ಬೇಕಲ್ಲ. ವಿರೋಧ ಪಕ್ಷದ ಲೀಡ್ರ್ ಯಾರವ್ರಿ? ಕರೆಕ್ಟಾಗಿ ಹೇಳ್ರಿ. ಯಾರ್ರೀ ಕರೆಕ್ಟಾಗಿ ಲೀಡ್ರ್? ವಿರೋಧ ಪಕ್ಷದವ್ರು ಮಾತಾಡಕ್ಕೆ ಬರುವಂಥ ಲೀಡ್ರ್ ಹೇಳ್ರಿ. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವ್ರನ್ನ ಎದುರಿಸೋಕ್ಕೆ ಶಕ್ತಿ ಇರ್ತಕ್ಕಂಥ ಲೀಡ್ರ್ ಒಬ್ರು ಹೇಳ್ರಪ್ಪ ನೀವು. ಇದಾರೆ ಅಷ್ಟೇ ಅವರು. ಇದಾರೆ ಎದುರಿಸ್ಬೇವ್ರು ಯಾರು ಹೇಳ್ರಿ? ಇದಾರೆ, ಎಲ್ಲರೂ ಇದ್ದಾರೆ. ಅವ್ರು ಹಿಂದೆ ಇರೋರು ಮಾತಾಡ್ತಾರೆ, ಅದಲ್ಲ ಎದುರಿಸೋರು ಯಾರು? ಈಗ ಅವಾಗ ಬೊಮ್ಮಾಯಿನ ಕಟ್ಟಾಕಕ್ಕೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ಲೀಡರ್ ಆಗಿ ಅವರ ಇದನ್ನ ಎಬಿಲಿಟಿ ಪ್ರದರ್ಶನ ಮಾಡ್ತಿದ್ರು. ಈಗ ಯಾರವ್ರಿ? ನೀವೇ ಹೇಳ್ರಪ್ಪ, ಮಾಧ್ಯಮದವ್ರು. ನಾವ್ ಹೇಳಲ್ಲ. ಸೊತ್ತೋಗಿರೋ ವಿರೋಧ ಪಕ್ಷ ಮಡಿಕೊಂಡೆ ನೀವು ಹಂಗಾಗ್ಬಿಡ್ತದಂತೆ, ಹಿಂಗಾಗ್ಬಿಡ್ತದಂತೆ. ಇರ್ಬೋದು, ಅವ್ರು ಕೇಳಿದ್ರೆ ನಾವು ಎದುರ್ಕೋತೀವಿ. ಹಂಗೆ ಇರಬೇಕು. ಕುತೂಹಲ ಯಾವಾಗಲೂ ಕುತೂಹಲವಾಗಿ ಉಳ್ಕೋಬೇಕು. ಅದು ಆ ಟೈಮ್ ಬಂದಾಗ ಅದು ಕುತೂಹಲ ಬಗೆಹರಿಸ್ತೀವಿ. ಈಗ GBD ಅದು ಕುತೂಹಲ ಇಲ್ವ ಜನಗಳಿಗೆ, ಈಗ ಬಗೆಹರಿಲ್ವಾ? ಅದು ಒಂದ್ಸಲ ಬಗೆಹರಿತದೆ. ಭಾರಿ ಕುತೂಹಲದಿಂದ ಇರಲಿ ಅಂತ ಬಿಟ್ಟಿದ್ದೀವಿ ನಾವೀಗ. ಏನು ಬೇಡಿಕೆನಾ? ನಾನು ನಮ್ಮ ಹೈಕಮಾಂಡ್ ಹತ್ರ ಚರ್ಚೆ ಮಾಡ್ಬಿಟ್ಟು ಹೇಳ್ತೀನಿ. ನಾನು ಕೇಳ್ತೀನಿ, ಮುಖ್ಯಮಂತ್ರಿನ ಮಾಡಿ ಅಂತ ಮಾಡ್ಬೇಕಲ್ಲ. ವಿರೋಧ ಪಕ್ಷದ ಲೀಡ್ರ್ ಯಾರವ್ರಿ? ಕರೆಕ್ಟಾಗಿ ಹೇಳ್ರಿ. ಯಾರ್ರೀ ಕರೆಕ್ಟಾಗಿ ಲೀಡ್ರ್? ವಿರೋಧ ಪಕ್ಷದವ್ರು ಮಾತಾಡಕ್ಕೆ ಬರುವಂಥ ಲೀಡ್ರ್ ಹೇಳ್ರಿ. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವ್ರನ್ನ ಎದುರಿಸೋಕ್ಕೆ ಶಕ್ತಿ ಇರ್ತಕ್ಕಂಥ ಲೀಡ್ರ್ ಒಬ್ರು ಹೇಳ್ರಪ್ಪ ನೀವು. ಇದಾರೆ ಅಷ್ಟೇ ಅವರು. ಇದಾರೆ ಎದುರಿಸ್ಬೇವ್ರು ಯಾರು ಹೇಳ್ರಿ? ಇದಾರೆ, ಎಲ್ಲರೂ ಇದ್ದಾರೆ. ಅವ್ರು ಹಿಂದೆ ಇರೋರು ಮಾತಾಡ್ತಾರೆ, ಅದಲ್ಲ ಎದುರಿಸೋರು ಯಾರು? ಈಗ ಅವಾಗ ಬೊಮ್ಮಾಯಿನ ಕಟ್ಟಾಕಕ್ಕೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ಲೀಡರ್ ಆಗಿ ಅವರ ಇದನ್ನ ಎಬಿಲಿಟಿ ಪ್ರದರ್ಶನ ಮಾಡ್ತಿದ್ರು. ಈಗ ಯಾರವ್ರಿ? ನೀವೇ ಹೇಳ್ರಪ್ಪ, ಮಾಧ್ಯಮದವ್ರು. ನಾವ್ ಹೇಳಲ್ಲ. ಸೊತ್ತೋಗಿರೋ ವಿರೋಧ ಪಕ್ಷ ಮಡಿಕೊಂಡೆ ನೀವು ಹಂಗಾಗ್ಬಿಡ್ತದಂತೆ, ಹಿಂಗಾಗ್ಬಿಡ್ತದಂತೆ. ಇರ್ಬೋದು, ಅವ್ರು ಕೇಳಿದ್ರೆ ನಾವು ಎದುರ್ಕೋತೀವಿ.